ನಾನು ನನ್ನ ತಮ್ಮನ ಬಗ್ಗೆ ಥಿಂಕ್ ಮಾಡ್ತಿದ್ದೆ ಆಯಿತಾ. ಅವನಿಗೆ 26 ವರ್ಷ ಆಯಿತು. 26 ವರ್ಷ ಆಗಿ ಏನು ಅವನದೇನು ಸ್ವಂತ ಮನೆ ಇಲ್ಲ, ಸ್ವಂತ ಏನು ತಂದು ಸಾಕೋದಿಲ್ಲ ಮನೆಗೆ, ಎಂತ ಸಹ ಮಾಡಿಕೊಡೋದು ಸಹ ಇಲ್ಲ. ಅವನು ಅಂದ್ಕೊಳ್ತಿದ್ದಾನೆ ಇಡೀ ಅವನದ್ದೇ ಅಂತೇಳಿ. ಇದು ನಾನು ನಂದು ರೂಮಿಗೆ ಎಲೆಕ್ಟ್ರಿಸಿಟಿ ಕನೆಕ್ಟ್ ಮಾಡಿದ್ದೆ, ಅದನ್ನು ಬಂದು 4-5 ಸಲ ಕಟ್ ಮಾಡಿ ಹಾಕಿದ್ದಾವ. ಅಂದರೆ ಅವನು ಹೇಗೆ ಅಂದ್ಕೊಳ್ತಾನೆ, ಇಬ್ಬರಿದ್ದೇವೆ ನಾವು ಮಕ್ಕಳು, ಅವನಿಗೆ ಎಲ್ಲ ಸ್ವಂತ, ಅಷ್ಟೊಂದು ದುರಾಸೆ, ಎಂಥ ಕರ್ಮ. ಅಂದರೆ ಇವಾಗ ಇಬ್ಬರು ಮಕ್ಕಳಿದ್ರೆ ಯೂಶ್ವಲಿ ಇಬ್ಬರು ಮಕ್ಕಳಿರುವಾಗ ಡಿವೈಡ್ ಮಾಡಿ ಆ ಥರ ಅಲ್ವಾ ಇರೋದು. ಇವನು ಫಸ್ಟ್ ಆಫ್ ಆಲ್ ಕುಡುಕ, ಅದರ ಡೇಯಲ್ಲಿ ಹುಡುಗಿಯರದ್ದು ಸಹ, ಅದರ ಡೇಯಲ್ಲಿ ಇಲ್ಲಿ ಬಂದು ನನ್ನ ರೂಮಿದ್ದು ನನ್ನ ಇದಕ್ಕೆ ನಾನೇ ಸ್ವಂತ ಖರ್ಚು ಮಾಡಿ ದುಡ್ಡು ಹಾಕಿದೆ ಇದಕ್ಕೆ, ಅದನ್ನೋಗಿ ಅವನು ಕಟ್ ಮಾಡ್ತಾನೆ ಅಂತಿದ್ರೆ ಅವನ ಮನೋಸ್ಥಿತಿ ಯಾವ ಥರ ಉಂಟು. ಅಂದರೆ ಅಷ್ಟೊಂದು ಕ್ರೂರಿತನ ಹೇಗೆ ಬರ್ತದೆ, ಅಥವಾ ಬುದ್ಧಿಮಂದವ, ಅಂದರೆ ಇದು ಜನರಲ್ ನಾಲೆಜ್ ಇಲ್ಲ. ಅಂದರೆ ಇವಾಗ ನಾರ್ಮಲಾಗಿ ಜನರಲ್ ನಾಲೆಜ್ ಇರೋರಿಗೆ ಗೊತ್ತಿರ್ತಲ್ವಾ, ಸಿಬ್ಲಿಂಗ್ಸ್ ಅಂದರೆ ಈಕ್ವಲ್ ಆಗಿರ್ತದೆ, ಅಣ್ಣ ಅಕ್ಕ ಅಂದರೆ ಈಕ್ವಲ್ ಆಗಿ ಎಲ್ಲ ಸಿಗ್ತದೆ ಅಂತೇಳಿ. ಇವನೊಬ್ಬನಿಗೆ ಬೇಕಂತ ಕಿತ್ತುಕೊಳ್ಳುವಂಥ ಸ್ವಭಾವ, ಎಂಥ ಸ್ವಭಾವ, ಎಲ್ಲಿಂದ ಬಂತು ಆ ಸ್ವಭಾವ ಯಾರಿಗೊತ್ತು. ಎಲ್ಲ ಅವನದ್ದು ಒಬ್ಬನೇ ಅಂತೇಳಿ ಅವನು ಅಂದ್ಕೊಂಡಿದ್ದಾನೆ, ಎಲ್ಲ ಅವನದ್ದು ಸ್ವಂತ ಅಂತೇಳಿ. ಎಂಥ ಆ ಥರ ಸ್ವಭಾವ ದೇವರೇ. ಅದು ಸಹ ಹೋಗಿ ಅವನದ್ದು. ಅಂದರೆ ಹೆಣ್ಣು ಮಕ್ಕಳಿಗೆ ರೈಟ್ಸ್ ಇಲ್ವಾ ಆಗಿದ್ರೆ, ಎಲ್ಲ ಗಂಡು ಮಕ್ಕಳಿಗೆ ಆಗಿದ್ರೆ ಮತ್ತು ಯಾವ ಕರ್ಮಕ್ಕೆ ಹುಟ್ಟಿಸ್ಬೇಕಿತ್ತು ಹೆಣ್ಣು ಮಕ್ಕಳನ್ನು. ಬಾಕಿ ಎಲ್ಲದಕ್ಕೆ ಅಲ್ಲಿ ಹುಷಾರಿಲ್ಲದಿರುವಾಗ ನೋಡಿಕೊಳ್ಳಲಿಕ್ಕೆ ಬೇಕಿತ್ತಂತೆ ಚಿಕ್ಕದಿರುವಾಗ, ಆವಾಗ ಹೆಣ್ಣು ಮಕ್ಕಳು ಬೇಕಿತ್ತಂತೆ. ಮತ್ತು ಅಲ್ಲಿ ಕಾಲು ಮುರಿದಿರುವಾಗ ಊಟ ತಗೊಂಡೋಗಿ ಕೊಡಲಿಕ್ಕೆ ಹೆಣ್ಣು ಮಕ್ಕಳು ಬೇಕಿತ್ತಂತೆ. ಮತ್ತು ಅವನಿಗೆ ಒಂದು 10,000 15,000 ಮೊಬೈಲ್ ತೆಗೆದು ಕೊಟ್ಟಿದ್ದೆ, ಅದಕ್ಕೆ ನಾನು ಬೇಕಿತ್ತಂತೆ. ಪ್ರತಿ ಬರ್ತ್ಡೇಗೆ ಬಟ್ಟೆ ತೆಗೆದು ಕೊಡ್ತಿದ್ದೆ, ಅದಕ್ಕೆ ಹೆಣ್ಣು ಮಕ್ಕಳು ಬೇಕಿತ್ತಂತೆ. ಆವಾಗ ಇಲ್ಲ, ಭೇದ ಭಾವ ಇಲ್ಲ. ಮತ್ತು ಎಂತೆಲ್ಲ ತೆಗೆದು ಕೊಟ್ಟಿದ್ದೆ, ಪೆಟ್ರೋಲಿದ್ದು ದುಡ್ಡು, ಊಟಕ್ಕೆ ದುಡ್ಡು, ಮನೆಗೆ ಎಂತಾದರೂ ಸಾಮಾನು ತರಬೇಕಿದ್ರೆ ಅದಕ್ಕೆ ದುಡ್ಡು, ಅಲ್ಲಿರುವಂಥ ಎಲ್ಲ ಮೋಸ್ಟ್ ಆಫ್ ದ ಐಟಮ್ಸ್ಗೆ ಎಲ್ಲ ದುಡ್ಡು. ಆವಾಗ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂತ ಇರಲಿಲ್ಲ. ಇವಾಗ ಒಂದು ಇಲೆಕ್ಟ್ರಿಸಿಟಿ ಕಟ್ ಮಾಡುವಾಗ ಭಯಂಕರ ಖರ್ಚಾಗೋದಂತೆ, ಇಲೆಕ್ಟ್ರಿಸಿಟಿ ಕಟ್ ಮಾಡಿದರೆ ಖರ್ಚಾಗ್ತದಂತೆ. ಇಲೆಕ್ಟ್ರಿಸಿಟಿ ನಾನೇ 1,000 ರೂಪಾಯಿ ಫಸ್ಟಿಗೆ ಬರ್ತಿರುವಾಗ ಪೇ ಮಾಡ್ತಿದ್ದದ್ದು. ಅಂದರೆ ಯಾವ ಗಂಡಸ್ತನ ಅಂತೇಳಿ. ಹೆಣ್ಣು ಮಕ್ಕಳಿಗೆ ಚಿತ್ರಹಿಂಸೆ ಕೊಡುವಂಥದ್ದು, ಎಂಥ ಕರ್ಮದ ಗಂಡಸ್ತನ ಅವನದ್ದು, ಏಸಿಕೆ ಇಲ್ಲದು. ಅಂದರೆ ಅವರಿಗೆ ಅಷ್ಟು ಚಿತ್ರಹಿಂಸೆ ಕೊಟ್ಟು ರಾತ್ರಿ ಅಷ್ಟು ಚಂದ ಮಾಡಿ ನಿದ್ದೆ ಬರ್ತದೆ ಅಂತ ಹೇಳಿದರೆ ಅವ ಯಾವ ಥರ ಒಂದು ಸೈಕೋಪಾತ್ ಆಗಿರ್ಬೋದು, ಆಲೋಚನೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಉಂಟು ನನಗೆ. ಅಂದರೆ ನಾನು ಇದುವರೆಗೆ ನೋಡಿಲ್ಲಪ್ಪ, ಇಷ್ಟು ಚಿತ್ರಹಿಂಸೆ ಕೊಡುವವರನ್ನು ಯಾರು ಸಹ ನಾನು ನೋಡಿರ್ಲಿಕ್ಕಿಲ್ಲ. ನನ್ನ ಸುತ್ತಮುತ್ತಲೂ ಯಾರು ಸಹ ಇಲ್ಲ, ಎಲ್ಲರೂ ಸಹ ಸರಿ ಇರುವವರೇ ಇರೋದು. ನಾನು ನೋಡಿದ್ದು ಅಲ್ಲಿ ಮಾತ್ರ ಅಷ್ಟು. ಅಂದರೆ ಅದನ್ನು ಸಪೋರ್ಟ್ ಮಾಡೋರು ಸಹ ಇದ್ದಾರೆ, ಅವರಿಗೆ ಸಹ ಒಂದು ಅವರ ಮನಸ್ಥಿತಿ ಸಹ ಎಂತ ಇರ್ಬೋದು ಅಂತ ನನಗೆ ಅರ್ಥ ಆಗೋದಿಲ್ಲಪ್ಪ. ಅಂದರೆ ಎಂತ ಮಾಡೋದಿದ್ರೆ ಸಹ ಹೋಗಿ ಚಿತ್ರಹಿಂಸೆ ಕೊಡ್ತಾರಲ್ವ, ಈ ಥರ ಊಟ ಕೊಡಬೇಡ ಅಂತೇಳಿ ಚಿತ್ರಹಿಂಸೆ ಕೊಡೋದು. ಮತ್ತು ಫಸ್ಟ್ ಅವನೇ ಹೇಳಿದ್ದು, ಊಟದಲ್ಲಿ ಎಂತಾದರೂ ಹಾಕಿರುವರು ನೀನು ಊಟ ಮಾಡಬೇಡ ಹಾಗೆಂತೇಳಿ ತಮಾಷೆ ಮಾಡ್ತಿದ್ದ ನಾನು ಊಟ ತಿನ್ನುವಾಗ, ನೀನಂತಕ್ಕೆ ಊಟ ತಿನ್ನೋದಂತಲ್ವ. ಮತ್ತು ಅವನೇ ಹೇಳೋದು ಊಟ ಮಾಡಿ ಕೊಡಬೇಡಿ ಅಂತ ಅವರಿಗೆ, ಅವಳಿಗೆ ಊಟ ಕೊಡಬೇಡಿ, ಅವಳು ಅದು ಮಾಡ್ತಾಳೆ, ಅವಳು ಹೀಗೆಲ್ಲ ಉಪದ್ರ ಮಾಡಿ, ಎಂತ ಅಂದರೆ ಇಲ್ಲದನ್ನು ಉಂಟು ಮಾಡಿ ಹೇಳೋದು. ಇಷ್ಟೊಂದು ಬೋಧ ಇಲ್ಲದ, ಬುದ್ಧಿ ಇಲ್ಲದ, ಕಾಮನ್ ಸೆನ್ಸ್ ಇಲ್ಲದ ಒಂದು ಮನುಷ್ಯರನ್ನು ನಾನು ನೋಡಿರ್ಲಿಕ್ಕಿಲ್ಲ, ಯೋಗ್ಯತೆ ಇಲ್ಲದ ಮನುಷ್ಯರು. ಅದು ಒಂದು ಊಟ ಕಿತ್ತುಕೊಳ್ಳೋದು, ಮತ್ತು ಇದು ಸ್ವಂತ ದುಡ್ಡು ಕಿತ್ತುಕೊಳ್ಳೋದು, ಯಾವುದೆಲ್ಲ ಖರ್ಚು ಮಾಡಿ ಹಾಕಿದ್ದೇವೆ ಅದನ್ನೆಲ್ಲ ಕಿತ್ತುಕೊಳ್ಳೋದು. ಏಸಿಗೆ ಇಲ್ಲ ಒಂದು.